ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ನಾನಿವತ್ತು ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ. ಇದು ಕೂಡ ನಮ್ಮ ಅಜ್ಜಿ ಹೇಳಿರೋಂಥ ಟೊಮೊಟೊ ರಸಮ್. ಈ ಥರ ಟ್ರೈ ಮಾಡಿದ್ರೆ ಅನ್ನಕ್ಕಾಗಲಿ, ದೋಸೆಗಾಗಲಿ, ಇಡ್ಲಿಗಾಗಲಿ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅನ್ಬೋದು. ಹಾಗಿದ್ರೆ ಇದನ್ನು ದಿಢೀರವಾಗಿ ಮಾಡ್ಕೊಳ್ಬೇಕಂತ ಅಂದಾಗ ಇದನ್ನು ರೆಡಿ ಮಾಡಿಕೊಂಡ್ರೆ ಸಾಕು ನೋಡಿ. 5 ನಿಮಿಷದಲ್ಲಿ ಈ ಥರ ಟೊಮೊಟೊ ರಸಮ್ ರೆಡಿ ಮಾಡ್ಕೋಬೋದು. ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂತ ನೋಡಿ. ಕಟ್ ಮಾಡೋ ಟೊಮೊಟೊ, ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ, ಮತ್ತು ಸಣ್ಣಕ್ಕೆ ಹೆಚ್ಚಿರುವಂಥ ಟೊಮೊಟೊ, ಕೊತ್ತಂಬರಿ ಇವೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಕೂಡ ತೊಗೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕಂದ್ರೆ ನೋಡಿ, ಉದ್ದಕ್ಕೆ ಹೆಚ್ಚಿರುವಂಥ ಟೊಮೊಟೊ ಹಣ್ಣು ಒಂದೆರಡು ತೊಗೊಂಡಿದ್ದೀನಿ. ಅದನ್ನು ಇವಾಗ ನಾವು ಮಿಕ್ಸಿಯಲ್ಲಿ ಹಾಕ್ತಾ ಇರುವಂಥದ್ದು ನೋಡಿ. ಬೇಳೆ ಮಾಡುವಂಥ ಅವಶ್ಯಕತೆನೇ ಬೀಳಲ್ಲ ಸ್ನೇಹಿತರೆ. ಈ ಟೊಮೊಟೊ ರಸಮ್ ತಿಂದು ನೋಡಿದ್ರೆ ಮತ್ತೆ ಮತ್ತೆ ಇದೇ ಟ್ರೈ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ಕಟ್ ಮಾಡಿರೋಂಥ 2 ಈರುಳ್ಳಿ ಕೂಡ ಅದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಬೇಕಾಗತ್ತೆ. ಇವಾಗ ನೋಡಿ 2 ಟೊಮೊಟೊ ಮತ್ತು 2 ಈರುಳ್ಳಿ ಕಟ್ ಮಾಡಿರೋಂಥದ್ದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಪೂರ್ತಿಯಾಗಿ ಪೇಸ್ಟ್ ಥರ ರುಬ್ಕೊಂಡು ಬರ್ತೀನಿ. ಇದು ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ಫಸ್ಟಿಗೆ. ಇವಾಗ ಇದು ಪೇಸ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದಾಯಿತು. ಮತ್ತು ಇವಾಗ ಈ ಕಡೆ ನಾನು ಒಗ್ಗರಣೆ ಮಾಡೋದಕ್ಕೆ ನೋಡಿ ಈ ಥರ ಒಂದು ಪ್ಯಾನ್ ತೊಗೊಂಡಿದ್ದೆ, ಅಂದರೆ ಕಡೆಯಲ್ಲಿ ಈ ಥರ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗ್ತಾ ಇರುವಂಥದ್ದು ದಿಢೀರವಾಗಿ ಇಡ್ಲಿ, ದೋಸೆಗೆ ಮಾತ್ರ ಸೂಪರಾಗಿರುತ್ತೆ. ಹಾಗೆ ಅನ್ನಕ್ಕೂ ಕೂಡ ರಸಮ್ಮು ಏನು ಕೇಳಬೇಡಿ ಸ್ನೇಹಿತರೆ, ಅಷ್ಟು ಟೇಸ್ಟಾಗಿರುತ್ತೆ. ಒಂದು ಸರ್ತಿ ಮಾಡಿ ರುಚಿ ನೋಡಿದ್ರೆ ಮತ್ತೆ ಮತ್ತೆ ಇದೇ ರುಚಿ ಬೇಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನು ಅದಕ್ಕೆ ಜೀರಿಗೆ, ಸಾಸಿವೆ ಕೂಡ ಹಾಕಿದ್ದೀನಿ. ಜೀರಿಗೆ ಸಾಸಿವೆ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಇರುವಾಗ ನಾನು ಆಲ್ರೆಡಿ ಫಸ್ಟಿಗೆ ನಾನು ತೋರಿಸಿರುವಂಥದ್ದು, ಇವಾಗ ಇದಕ್ಕೆ 1 ಒಣ ಮೆಣಸಿನ್ಕಾಯಿ ನೋಡಿ ಈ ಥರ ಸಣ್ಣಕ್ಕೆ ಸ್ವಲ್ಪ ಈ ಥರ ಮುರ್ಕೊಂಡು ಇದರಲ್ಲಿ ಹಾಕಿದ್ದೀನಿ. ಆಮೇಲೆ 1 ಈರುಳ್ಳಿ ಕಟ್ ಮಾಡಿರೋಂಥದ್ದು ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು. ಸಿಂಪಲ್ ಒಗ್ಗರಣೆ, ಈ ರಸಮ್ಮು ಸೂಪರಾಗಿದೆ ಟೇಸ್ಟು. ನೀವು ಕೂಡ ಮಾಡಿಕೊಂಡು ತಿಂದಮೇಲೆ ಗೊತ್ತಾಗುತ್ತೆ. ನೀವು ಕೂಡ ಖಂಡಿತವಾಗಿ ವಿಡಿಯೋ ನೋಡಿದವರು ಮಾಡಿಕೊಂಡು ತಿಂದು ರುಚಿ ನೋಡ್ಬೋದು. ಯಾಕಂದರೆ ನಮ್ಮ ಅಜ್ಜಿ ಹೇಳಿರುವಂಥ ಈ ರೆಸಿಪಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ, ಅಷ್ಟು ರುಚಿಯಾಗಿರುವಂಥ ರೆಸಿಪಿ. ನಾನು ಹೇಳ್ತಾ ಇರೋಂಥ 100% ರೆಸಿಪಿ, ಇದನ್ನು ಟ್ರೈ ಮಾಡಲೇಬೇಕು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಗರಂ ಮಸಾಲ ಮತ್ತು ರುಚಿಗೆ ಬೇಕಾದಷ್ಟು ಕೆಂಪು ಖಾರ, ನೀವು ಖಾರ ನೋಡಿಕೊಂಡು ಹಾಕ್ಬೋದು. ಇವೆಲ್ಲ ಕೂಡ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇದೆಲ್ಲ ಕೂಡ ಚೆನ್ನಾಗಿ ಒಗ್ಗರಣೆ ಕೆಂಪಗೆ ಹಾಕಬೇಕು. ಕೆಂಪಗೆ ಹಾಕ್ತಾ ಇರುವಂಥದ್ದು ನೋಡ್ಬೋದು. ಇವಾಗ ಈರುಳ್ಳಿ ಪೂರ್ತಿಯಾಗಿ ಫ್ರೈ ಆಗ್ತಾ ಬಂತು. ಇವಾಗ ಈರುಳ್ಳಿ ಫ್ರೈ ಆಗಿದ ಮೇಲೆ ನಾನು ರುಬ್ಬಿರೋಂಥ ಟೊಮೊಟೊ ಈರುಳ್ಳಿ ಪೇಸ್ಟ್ ಕೂಡ ಇದರಲ್ಲಿ ಹಾಕಿಬಿಡ್ತೀನಿ. ಇವಾಗ ಟೊಮೊಟೊ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಚೆನ್ನಾಗಿದು ಏನಂದರೆ ಹಸಿ ಟೊಮೊಟೊ, ಹಸಿ ಈರುಳ್ಳಿನ ತೊಗೊಂಡಿದ್ದೀವಲ್ವ, ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಇದರಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಚೆನ್ನಾಗಿ ಎಲ್ಲ ಕಡೆ ಕೈ ಆಡಿಸ್ಕೊಳ್ತೀನಿ. ಈಗ ನೋಡಿ ಎಲ್ಲ ಕಡೆ ಮಸಾಲೆ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಹಾಗೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನಾನು ಉಳಿದಿರುವಂಥ ಟೊಮೊಟೊ ರಸಮ್ ಎಲ್ಲ ನಾವು ರುಬ್ಕೊಂಡಿದ್ದೀವಲ್ವ, ಅದೆಲ್ಲ ಸ್ವಲ್ಪ ನೀರು ಹಾಕಿ ಈ ಥರ ನಾನೆಲ್ಲ ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಕೊಂಡಾಯಿತು ನೀರು, ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದೆಲ್ಲ ಕೂಡ ಹಾಕಿದ್ದೀನಿ. ನಿಮಗೆ ಎಷ್ಟು ತೆಳುವಾಗಿ ಬೇಕು, ಸ್ವಲ್ಪ ಗಟ್ಟಿಯಾಗಿ ಬೇಕು, ಅದು ನಿಮ್ಮ ಹದವನ್ನು ನೋಡಿಕೊಂಡು ನೀವು ನೀರನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ರಸಮ್ ಅಂದರೆ ಸ್ವಲ್ಪ ತೆಳುವಾಗಿ ಇರಬೇಕು, ಇಲ್ಲ ನನಗೆ ಗಟ್ಟಿಯಾಗಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಾಡ್ಕೋಬೋದು. ನಾನು ಸ್ವಲ್ಪ ಇದಕ್ಕೆ ತೆಳುವಾಗಿ ಮಾಡ್ಕೊಳ್ತೀನಿ, ಜಾಸ್ತಿ ಗಟ್ಟಿಯಾಗೇನಿಲ್ಲ. ನಾನು ಅದಕ್ಕೋಸ್ಕರ ಅದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಈ ಥರ ಎಷ್ಟು ರಸಮ್ ತೆಳುವಾಗಿರುತ್ತಲ್ಲ ಅಷ್ಟು ಚೆನ್ನಾಗಿ ಕುಡಿಯೋದಕ್ಕೆ ರುಚಿಯಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಆಲ್ರೆಡಿ ಫಸ್ಟಿಗೆ 1 ಟೊಮೊಟೊ ಹಣ್ಣು ಕಟ್ ಮಾಡಿರೋಂಥ ಟೊಮೊಟೊನೂ ಹಾಕ್ತಾಯಿದ್ದೀನಿ. ಹಾಗೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಟೊಮೊಟೊ ಹಣ್ಣು ಯಾಕೆ ಹಾಕಬೇಕು ಅಂದರೆ ತಿನ್ನುವಾಗ ಬಾಯಿಯಲ್ಲಿ ಸಿಗ್ತಾ ಇರಬೇಕು, ಅದು ರುಚಿ ಬೇರೆಯೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಒಗ್ಗರಣೆಯಲ್ಲಿ ಹಾಕಿಲ್ಲ, ಇದು ಕುದಿಯುವಾಗ ಹಾಕಿದ್ರೆ ರುಚಿ ಸಖತ್ತಾಗಿರುತ್ತೆ. ಹಾಗಾಗಿ ನಾನು ಕುದಿಯೋದರಲ್ಲಿ ಹಾಕಿರುವಂಥದ್ದು. ಇವಾಗ ನಾನು MTR ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನೀವು ಸಾಂಬಾರು ಪುಡಿ ನಿಮ್ಮ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಇದ್ದರೂ ಕೂಡ ಹಾಕ್ಬೋದು.
ಇವಾಗ ಮೇಲಿನ 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಈ ರಸಮನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಆಲ್ಮೋಸ್ಟ್ ಒಂದು 5 ನಿಮಿಷದವರೆಗೂ ಕೂಡ ಕುದಿಸ್ಬೇಕು. ರಸಮ್ ಎಷ್ಟೊತ್ತು ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾನು ಇದಕ್ಕೆ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ. ಮೇಲಿಂದ ಇನ್ನೂ ಸ್ವಲ್ಪ ಕೆಂಪು ಖಾರವನ್ನು ಹಾಕ್ತಾಯಿದ್ದೀನಿ. ನೀವು ಖಾರ, ಉಪ್ಪು, ರುಚಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇನ್ನೊಂದು ಸ್ವಲ್ಪ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಕೂಡ ಕಲಿಸ್ಕೊಂಡು ತೊಗೊಂಡು ಇವಾಗ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಕುದ್ದಾದಮೇಲೆ ರಸಮ್ ರೆಡಿ ಆಗುತ್ತೆ, ತೋರಿಸ್ತೀನಿ ನಿಮಗೆ. ಸಖತ್ ಟೇಸ್ಟಿಯಾಗಿರುವಂಥ ಈ ರಸಮ್ ರೆಸಿಪಿ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇರೋವಂಥದ್ದು ರೆಸಿಪಿ ನೋಡಿ. ಎಷ್ಟು ಕುದಿಯುವಾಗ ಕಾಣಿಸ್ತಾ ಇರ್ಬೋದು ರಸಮ್ ಎಷ್ಟು ಚೆನ್ನಾಗಿ, ಹಾಗೆ ಟೇಸ್ಟ್ ಮಾತ್ರ ವಾಸನೆ ಕೂಡ ಸೂಪರಾಗಿ ಬರ್ತಾಯಿತ್ತು. ಹಾಗಾದರೆ ಸ್ನೇಹಿತರೆ, ವೀಕ್ಷಕರೇ, ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಇರುವಂಥ ಈ ರಸಮ್ ರೆಸಿಪಿ ಟ್ರೈ ಮಾಡಿ. ರಸಮ್ ಕೂಡ ಅನ್ಬೋದು, ಸಾಂಬಾರು ಕೂಡ ಅನ್ಬೋದು. ಹಾಗಾದರೆ ನೀವು ಕೂಡ ವೀಕ್ಷಕರೇ ಖಂಡಿತವಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ವಿಡಿಯೋ ಮಿಸ್ ಮಾಡದೆ ಫುಲ್ಲಾಗಿ ನೋಡಿಕೊಂಡು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿಯಾಗಿ ಹೊಸ ಹೊಸ ರೆಸಿಪಿ ನಾನು ಕೂಡ ನಮ್ಮ ಅಜ್ಜಿ ಕಾಲದಲ್ಲಿರುವಂಥ ರೆಸಿಪಿಗಳು ಅವರು ಮಾಡುವಂಥ ರೀತಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗಾದರೆ ವೀಕ್ಷಕರೇ, ಸ್ನೇಹಿತರೆ, ಇವತ್ತಿನ ರಸಮ್ ರೆಡಿಯಾಗಿರುವಂಥದ್ದು ನೋಡಿ. ಈ ರಸಮ್ ತಿಂದು ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದೆ ಖಂಡಿತವಾಗಿ ನೀವು ಕೂಡ ಶೇರ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ವೀಕ್ಷಕರೇ, ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ.